ಹಲೋ, ನಮಸ್ಕಾರ ವೀಕ್ಷಕರೇ, ಜ್ಞಾನ ಸಂಪತ್ತು ಚಾನಲ್ಗೆ ಸ್ವಾಗತ. ಎಲ್ಲ ರೋಗಗಳ ಮೂಲ ಇರುವುದು ಮನಸ್ಸು. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೋಗ ಅಥವಾ ಸಮಸ್ಯೆಯ ಕಲ್ಪನೆ ಇರದೇ ಇದ್ದಿದ್ರೆ ಅದು ನಮ್ಮ ದೇಹವನ್ನು ನರಳುವಂತೆ ಮಾಡುವುದಿಲ್ಲ. ಆದ್ದರಿಂದ ನಮ್ಮ ದೇಹವನ್ನು, ಮನಸ್ಸನ್ನು ರೋಗಮುಕ್ತವನ್ನಾಗಿಸಲು ಇರುವ ಒಂದೇ ದಾರಿ ಅದು ನಂಬಿಕೆ. ನಮ್ಮ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದರೆ ಅಲ್ಲಿ ಮನುಷ್ಯನ ಒಳಿತಿಗೆ ಅಥವಾ ಕೆಡುಕಿಗೆ ಪ್ರಭಾವ ಬೀರುವಂತಹ ರಹಸ್ಯ ಸೂತ್ರ ಮತ್ತು ರೋಗಗಳನ್ನು ಗುಣಪಡಿಸಬಲ್ಲ ಶಕ್ತಿ ಇರುವುದು ಈ ಪುರೋಹಿತರಿಗೆ ಮಾತ್ರ. ಪುರೋಹಿತರು ಎಂದರೆ ಧಾರ್ಮಿಕ ಕಟ್ಟಳೆಗಳನ್ನು ಪಾಲಿಸುವ ಪವಿತ್ರರು. ಇವರನ್ನೇ ಜನರು ಇವರು ರೋಗಗಳನ್ನು ಗುಣಪಡಿಸಬಲ್ಲ ಶಕ್ತಿ ಇದೆ ಎಂದು ತುಂಬಾನೇ ನಂಬಿದ್ದರು. ಪುರೋಹಿತರು ಕೂಡ ಇವರಿಗೆ ನಂಬಿಸಿದ್ದರು. ಇದೇ ನಂಬಿಕೆಯಲ್ಲಿ ದೇವರಿಗೆ ಪೂಜೆ ಪುನಸ್ಕಾರದ ಜೊತೆಗೆ ಕಾಣಿಕೆ ರೂಪದಲ್ಲಿ ಕೊಡುಗೆ ಆಗಿರುವುದು ನೈವೇದ್ಯಗಳನ್ನು ಕೊಡುವ ರೂಢಿ ಜಾರಿಗೆ ಬಂತು. ಪವಿತ್ರ ಗ್ರಂಥಗಳ ಮೇಲೆ ಕೈ ಇಡುವುದು, ತಾಯತ, ಉಂಗುರ, ಪ್ರತಿಮೆ ಹೀಗೆ ಇವುಗಳನ್ನು ಧರಿಸುವುದು, ಪೂಜಿಸುವುದು, ಪುರೋಹಿತರನ್ನ ದೇವರು ಎಂದು ನಂಬುವುದು ರೂಢಿಯಾಯಿತು. ಪುರಾತನ ಕಾಲದಿಂದಲೂ ನಮ್ಮ ಸುಪ್ತ ಪ್ರಜ್ಞೆ ಶಕ್ತಿಯನ್ನು ಹಲವಾರು ಬಗೆಯಲ್ಲಿ ಬಳಸಿಕೊಂಡು ರೋಗವನ್ನು ಗುಣಮುಖ ಮಾಡಿದ್ದಾರೆ. ಧಾರ್ಮಿಕ ಇತಿಹಾಸವನ್ನು ಹೊಂದಿರುವ ದೇವಸ್ಥಾನಗಳಲ್ಲಿ ಪುರೋಹಿತರು ರೋಗಗ್ರಸ್ತ ವ್ಯಕ್ತಿಗಳಿಗೆ ಔಷಧಿಗಳನ್ನು ನೀಡಿ ಅವರಿಗೆ ಹಿಪ್ನೋಟೈಸ್ ಮೂಲಕ ನಿದ್ರೆಗೆ ಜಾರುವಂತೆ ಮಾಡುತ್ತಿದ್ದರು. ನಂತರ ನಿದ್ದೆಯಲ್ಲಿ ನಿಮಗೆ ದೇವರು ಕಾಣುತ್ತಾನೆ, ನೀವು ದೇವರಿಗೆ ನಿಮ್ಮ ನೋವನ್ನು ಹೇಳಿ ಅವರು ಅದಕ್ಕೆ ಪರಿಹಾರ ನೀಡುತ್ತಾರೆ ಎಂದು ಅವರಿಗೆ ನಂಬಿಸುತ್ತಿದ್ದರು. ಅವರಲ್ಲಿರುವ ಬಲವಾದ ನಂಬಿಕೆಯಿಂದ ಅವರು ರೋಗಮುಕ್ತರಾಗುತ್ತಿದ್ದರು. ಆದರೆ ಇಲ್ಲಿ ಸೂಕ್ತ ಪ್ರಜ್ಞೆ ಕೆಲಸ ಮಾಡಿದೆ ಎನ್ನುವುದರ ಅರಿವು ಅವರಿಗಿರುವುದಿಲ್ಲ. ಅವರು ಬಲವಾಗಿ ನಂಬಿರುವುದು ಪುರೋಹಿತರಲ್ಲಿ ಒಂದು ಪವಾಡ ಶಕ್ತಿ ಇದೆ ಎನ್ನುವುದು ಮಾತ್ರ. ಆ ಕಾಲದಲ್ಲಿ ರೋಗವನ್ನು ಗುಣಮುಖ ಮಾಡುವವರಿಗೆ ಯಾವುದೇ ಮೆಡಿಕಲ್ ಎಕ್ಸ್ಪೀರಿಯನ್ಸ್ ಇರುವುದಿಲ್ಲ, ಯಾವುದೇ ಮೆಡಿಕಲ್ ಟ್ರೈನಿಂಗು ಪಡೆದಿರುವುದಿಲ್ಲ. ಆದರೂ ರೋಗವನ್ನು ವಾಸಿ ಮಾಡುವ ಕಲೆಯನ್ನು ಪಡೆದಿರುತ್ತಾರೆ. ಜೀವನದಲ್ಲಿ ಭರವಸೆಯನ್ನೇ ಕಳೆದುಕೊಂಡಿರುವ ಎಷ್ಟೋ ಜನರು ರೋಗಮುಕ್ತರಾಗಿದ್ದಾರೆ. ಇದಕ್ಕೆ ಕಾರಣ ಅವರ ಬಲವಾದ ನಂಬಿಕೆ. ಪವಿತ್ರ ಸ್ಥಳಗಳಲ್ಲಿ ನಡೆಯುವ ಪವಾಡ ಶಕ್ತಿಗಳ ಬಲವಾದ ನಂಬಿಕೆಯೇ ಅವರನ್ನು ಬೇಗನೆ ಗುಣಮುಖರನ್ನಾಗಿ ಮಾಡಿದೆ. ಇಲ್ಲಿ ಸೂಕ್ತ ಪ್ರಜ್ಞೆ ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ನಮ್ಮ ಪಂಚೇಂದ್ರಿಯಗಳ ಸಹಾಯದಿಂದ ಎಲ್ಲ ವಿಷಯವನ್ನು ಪಿಕ್ಚರ್ ಅಥವಾ ವಿಡಿಯೋ ರೂಪದಲ್ಲಿ ಸ್ಟೋರ್ ಮಾಡಿರುತ್ತದೆ. ಉದಾಹರಣೆಗೆ, ನಾವು ಹುಣಸೆಹಣ್ಣು ಅಥವಾ ನಿಂಬೆ ಹಣ್ಣನ್ನು ಕೇಳಿದ ತಕ್ಷಣ ಅಥವಾ ನೋಡಿದ ತಕ್ಷಣ ನಮ್ಮ ಬಾಯಿಯಲ್ಲಿ ನೀರು ಬರುತ್ತದೆ. ಕಾರಣ ಅದರ ರುಚಿಯ ಅನುಭವವನ್ನು ಕೂಡ ಸಬ್ಕಾನ್ಷಿಯಸ್ ಮೈಂಡ್ ಸ್ಟೋರ್ ಮಾಡಿರುತ್ತದೆ. ಇನ್ನೊಂದು ಉದಾಹರಣೆ ನೋಡುವುದಾದರೆ, ಹಿಪ್ನೋಟೈಸ್ ಟ್ರಾನ್ಸ್ನಲ್ಲಿದ್ದ ವ್ಯಕ್ತಿಯನ್ನು ಉದ್ದೇಶಿಸಿ ಅವನ ಮುಂದೆ ಒಂದು ಲೋಟ ಕೋಲ್ಡ್ ವಾಟರ್ ಮೂಗಿನ ಕೆಳಗೆ ಇಟ್ಟು ಅದರಲ್ಲಿ ಕಾಳು ಮೆಣಸಿನ ಪುಡಿ ಇದೆ, ನೀನು ಇದರ ಸ್ಮೆಲ್ ನೋಡು ಎಂದಾಗ ಅವನು ಸೀನಲು ಶುರು ಮಾಡುತ್ತಾನೆ. ಅಲ್ಲಿ ಕಾಳು ಮೆಣಸಿನ ಪುಡಿ ಇಲ್ಲವಾದರೂ ಆತನಿಗೆ ಸೀನು ಬರಲು ಕಾರಣವೇನು? ಇದಕ್ಕೆಲ್ಲ ಕಾರಣ ಸೂಕ್ತ ಪ್ರಜ್ಞೆ. ಕಾಳು ಮೆಣಸು ಎಂದಾಕ್ಷಣ ಇದು ಮಸಾಲೆಯುಕ್ತ ಮತ್ತು ಖಾರ ಪದಾರ್ಥ. ಇದನ್ನು ಸ್ಮೆಲ್ ನೋಡಿದ ತಕ್ಷಣ ನಮಗೆ ಸೀನು ಬರಲು ಶುರುವಾಗುತ್ತದೆ. ಕಾರಣ ಈ ಒಂದು ಅನುಭವವನ್ನು ನಮ್ಮ ಸೂಕ್ತ ಪ್ರಜ್ಞೆ ಸ್ಟೋರ್ ಮಾಡಿರುತ್ತದೆ. ವೈದ್ಯಕೀಯ ವಿಭಾಗಗಳಲ್ಲಿ ಅಂದರೆ ಮೂಳೆ ವೈದ್ಯೆ, ಬೆನ್ನೆಲುಬು ಚಿಕಿತ್ಸೆ, ಪ್ರಕೃತಿ ಚಿಕಿತ್ಸೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ಧಾರ್ಮಿಕ ನಂಬಿಕೆ ವಿಧಿವಿಧಾನಗಳಲ್ಲಿ ಕೂಡ ಸಬ್ಕಾನ್ಷಿಯಸ್ ಮೈಂಡ್ ಪವರ್ ಇಂದನೇ ರೋಗವನ್ನು ಗುಣಮುಖ ಮಾಡುತ್ತಿದ್ದಾರೆ. ರೋಗವನ್ನು ವಾಸಿ ಮಾಡುವುದಕ್ಕೆ ಇರುವ ಒಂದೇ ಒಂದು ಅಸ್ತ್ರವೆಂದರೆ ಅದು ನಂಬಿಕೆ. ನೀವು ನೆಗೆಟಿವ್ ಆಲೋಚನೆಯಿಂದ ಹೊರಬರಬೇಕು, ನೀವು ರೋಗದಿಂದ ಮುಕ್ತಿಯಾಗಬೇಕು ಹಾಗೂ ನೀವು ನಿಮ್ಮ ಯಶಸ್ಸನ್ನು ಕಾಣಬೇಕು ಎಂದರೆ ನಿಮ್ಮನ್ನು ನೀವು ಬಲವಾಗಿ ನಂಬಬೇಕು. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಪಾಸಿಟಿವ್ ಅಫರ್ಮೇಷನ್ಸ್ನ ಪದೇ ಪದೇ ಹೇಳ್ತಾ ಇರಬೇಕು. ನಿಮ್ಮ ನಂಬಿಕೆ ತಳಹದಿ ಸತ್ಯ ಇರಲಿ ಅಥವಾ ಸುಳ್ಳು ಇರಲಿ, ನೀವು ನಿಮ್ಮ ಫಲಿತಾಂಶ ಪಡೆಯುತ್ತೀರಿ. ನಿಮ್ಮ ಮನಸ್ಸಿನಲ್ಲಿರುವ ಯೋಚನೆಗೆ ಸೂಕ್ತ ಪ್ರಜ್ಞೆ ಪ್ರತಿಸ್ಪಂದನೆ ನೀಡುತ್ತದೆ. ನಂಬಿಕೆಯನ್ನು ಬಿಡದಿರಿ, ಫಲಿತಾಂಶ ಅತ್ಯುತ್ತಮವಾಗಿರುತ್ತದೆ. ಇದಿಷ್ಟು ಈ ವಿಡಿಯೋದಲ್ಲಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.